ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜು. ವೀಕ್ಷಕರೇ, ಆರೋಗ್ಯ ಅಥವಾ ಮನುಷ್ಯರ ಆರೋಗ್ಯವಾಗಿ ಇರೋವರೆಗೂ ಕೂಡ ನಾವು ಪ್ರತಿಯೊಂದರಲ್ಲೂ ಕೂಡ ಆಸಕ್ತಿ ಇದ್ದೇ ಇರುತ್ತೆ. ಅಂದ್ರೆ ಒಂದು ಸಾರಿ ಏನಾದ್ರೂ ಸಣ್ಣ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಜೀವನ ಮುಗ್ದೇ ಹೋಯ್ತು ಅಂತ ಅಂದ್ಕೊಳ್ತೀವಿ. ಆದ್ರೆ ಎದೆ ಬಡಿತ ನಿಂತರೂ ಕೂಡ ಆ ಎದೆ ಬಡಿತವನ್ನ ಅಥವಾ ಆ ಹೃದಯವನ್ನ ಬದಲಾಯಿಸುವಂತಹ ಟೆಕ್ನಾಲಜಿ ಇವತ್ತಿನ ದಿನ ಬಂದಿದೆ ಅಂತಂದ್ರೆ ಅದನ್ನ ನೀವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ. ಇವತ್ತು ನಾವು ಹಾರ್ಟ್ ಫೇಲ್ಯೂರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇನ್ ಕೇಸ್ ಹಾರ್ಟ್ ಫೇಲ್ಯೂರ್ ಆದ್ರೂ ಬದುಕಬಹುದಾ, ಹೇಗೆ ಹೃದಯ ಕಸಿ ಮಾಡೋದ್ರ ಮೂಲಕ, ಹೃದಯವನ್ನೇ ಬದಲಾಯಿಸುವ ಮೂಲಕ ಈ ಪ್ರೊಸೀಜರ್ ಯಾವ ರೀತಿ ಆಗಿದೆ, ಈ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇವತ್ತು ನಮ್ಮ ಜೊತೆಗೆ ಎಕ್ಸ್ಪರ್ಟ್ ವೈದ್ಯರು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಭಗೀರಥ್ ರಘುರಾಮನ್, ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಪ್ರೋಗ್ರಾಮ್ ಡೈರೆಕ್ಟರ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಕ್ ಸೈನ್ಸ್, ನಾರಾಯಣ ಹೆಲ್ತ್ ಸಿಟಿ, ಬ್ಯಾಂಗ್ಳೂರು. ಹಾಗಾದ್ರೆ ತಡ ಯಾಕೆ, ವೈದ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಿಲ್ಪಾ ಅವರೇ. ಹೃದಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೃದಯ ಬಡಿತ ನಿಂತೋದ್ರೆ ಜೀವನೇ ಹೋಯ್ತು ಅನ್ನುವಂತಹ ಒಂದು ಕಾಲ ಇತ್ತು. ಆದ್ರೆ ಈಗ ಬದಲಾಗಿದೆ. ಸಮ್ ಕೇಸಸ್ ಅಲ್ಲಿ ಹಾರ್ಟ್ ಫೇಲ್ಯೂರ್ ಅನ್ನು ಕೂಡ ಟ್ರೀಟ್ಮೆಂಟ್ ಮಾಡಬಹುದು, ಅಥವಾ ಹಾರ್ಟ್ ಫೇಲ್ಯೂರ್ ಆದ್ರೂ ತದನಂತರದಲ್ಲೂ ಕೂಡ ಕಸಿ ಮಾಡಬಹುದು ಅನ್ನೋದು. ಅಲ್ಲಿ ಎಲ್ಲೋ ಒಂದು ರೀತಿಯಾಗಿ ಮರುಭೂಮಿಯಲ್ಲಿ ಒಯಾಸಿಸ್ ಅನ್ನೋ ರೀತಿಯಾಗಿ ಈ ತರದ ಟೆಕ್ನಾಲಜಿ ಮುಂದುವರೆದಿದೆ, ಆ ಟ್ರೀಟ್ಮೆಂಟ್ ಇದೆ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ, ಅಥವಾ ಅರಿವಿಲ್ಲ ಅಂತಾನು ಹೇಳ್ಬೋದಾಗತ್ತೆ. ಈ ಕಾರ್ಯಕ್ರಮದ ಮೂಲಕ ಅದನ್ನ ತಿಳಿಸ್ಕೊಡೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಹಾರ್ಟ್ ಅಥವಾ ಹಾರ್ಟ್ ಫೇಲ್ಯೂರ್ ಯಾವ ಕಾರಣಕ್ಕಾಗುತ್ತೆ, ಏನು ಹಾರ್ಟ್ ಫೇಲ್ಯೂರ್? ನಾವು ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಕೇಳಿರ್ತೀವಿ, ಹಾರ್ಟ್ ಫೇಲ್ಯೂರ್ ಸ್ವಲ್ಪ ಕಡಿಮೆ, ಅಥವಾ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಈಗ ಹಾರ್ಟ್ ಫೇಲ್ಯೂರ್ ಅಂದರೆ ಹಾರ್ಟಿಗೆ ಸಾಕಷ್ಟು ಬ್ಲಡ್ ಪಂಪ್ ಮಾಡೋಕ್ಕೆ ಆಗ್ತಾಯಿಲ್ಲ ಸರ್ಕ್ಯುಲೇಷನ್ ಒಳಗಡೆ. ಅದು ಬೇಸಿಕಲಿ ಪಂಪ್ ಫೇಲ್ಯೂರ್. ಈಗ ಅದು ಕಾರಣ ನೋಡಬೇಕಂದ್ರೆ ಸುಮಾರಷ್ಟು ಕಾರಣ ಇವೆ. ಈಗ ಕೆಲವೊಬ್ಬರಿಗೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದರೆ ಹುಟ್ಟಿದಿಂದನೇ ಹಾರ್ಟ್ ಪಂಪಿಂಗ್ ಕಡಿಮೆ ಇರ್ಬೋದು. ಕೆಲವೊಬ್ಬರಿಗೆ ಸರ್ಟನ್ ಸ್ಟೋರೇಜ್ ಡಿಸಾರ್ಡರ್ಸಿಂದ ಹಾರ್ಟ್ ಪಂಪಿಂಗ್ ಕಡಿಮೆ ಇರ್ಬೋದು. ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಸುಮಾರಷ್ಟು ಹಾರ್ಟ್ ಮಸಲ್ ಡ್ಯಾಮೇಜ್ ಆಗಿರುತ್ತೆ. ಅಂಥವರಿಗೆ ಈ ಹಾರ್ಟ್ ಪಂಪಿಂಗ್ ತುಂಬ ಕಡಿಮೆ ಇರುತ್ತೆ, ಅವರು ಹಾರ್ಟ್ ಫೇಲ್ಯೂರ್ ಸಿಮ್ಟಮ್ಸ್ ಇರುತ್ತೆ. ಇನ್ನು ಕೆಲವೊಬ್ಬರು ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂದರೆ ಅದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಅದರಿಂದ ಹಾರ್ಟ್ ಪಂಪಿಂಗ್ ಕಡಿಮೆ ಇರುತ್ತೆ. ಸೊ ಸುಮಾರಷ್ಟು ಕಾರಣ ಇದೆ. ಈಗ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ನಾವು ಆ ಥರ ಪೇಷಂಟ್ ಇವ್ಯಾಲ್ಯೂಯೇಟ್ ಮಾಡುವಾಗ ಏನು ಕಾರಣ ಅಂತ ಕಂಡುಹಿಡಿಬೇಕು. ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಥರ ಟ್ರೀಟ್ಮೆಂಟು. ಒಂದು ಸ್ಟೇಜ್ ಬಂದೇ ಬರುತ್ತೆ, ಇದಕ್ಕೆ ಇನ್ನೇನು ಮಾಡಿದರೂ ಟ್ರೀಟ್ಮೆಂಟಲ್ಲಿ ಬೇರೆ ಇಂಪ್ರೂವ್ಮೆಂಟ್ ಆಗೋ ಚಾನ್ಸ್ ಇಲ್ಲ ಅಂತ. ಆವಾಗ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟು ನಾವು ಪ್ರೊಸೀಡ್ ಮಾಡಬೇಕು. ಅದು ನಾನು ಮುಂದೆ ಹೇಳ್ತೇನೆ ಹೇಗೆ ಪ್ರೊಸೀಡ್ ಮಾಡೋದು ಅಂತ. ಈಗ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನೋಡ್ಕೊಂಡ್ಬಿಡೋಣ. ಯಾಕಂತಂದ್ರೆ ಮೊದಲನೇದಾಗಿ ಫಸ್ಟ್ ಸ್ಟೇಜ್ ಅಂತ ಅನ್ನೋದಕ್ಕಿಂತಲೂ ಮೊದಲನೇ ಭಾಗ ಅಂತಂದ್ರೆ ಅದು ಹಾರ್ಟ್ ಅಟ್ಯಾಕ್, ಅಲ್ಲಿಂದ ಶುರುವಾಗೋ ಚಾನ್ಸಸ್ ಇರುತ್ತೆ. ಈ ಹಾರ್ಟ್ ಫೇಲ್ಯೂರ್ ಆಗ್ತಾ ಇದೆ ಅಥವಾ ಆಗಿದೆ ಅನ್ನೋದ್ರ ಸೈನ್ಸ್ ಲಕ್ಷಣಗಳು ಅಂತ ಬಂದಾಗ ಹೇಗೆ ಗೊತ್ತಾಗುತ್ತೆ? ಅದರ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಹೇಳ್ತಾರೆ. ಸೊ ಈಗ ನಾವು ಸಿಂಪ್ಟಮ್ಸ್ ನೋಡಬೇಕಂದ್ರೆ ಸುಮಾರಷ್ಟು ಪೇಷಂಟ್ಗೆ ತುಂಬ ಸುಸ್ತಾಗಿರುತ್ತೆ, ಮತ್ತು ಫೇಶಿಯಲ್ ಪಫಿನೆಸ್ ಅಂದರೆ ಮುಖ ಊದ್ಕೊಳ್ಳೋದು, ಅಬ್ಡಾಮನ್ ಊದ್ಕೊಳ್ಳೋದು, ಕಾಲು ಊದ್ಕೊಳ್ಳೋದು. ಇದು ಬಿಕಾಸ್ ಆಫ್ ಫ್ಲೂಯಿಡ್ ಓವರ್ಲೋಡ್, ಅಂದರೆ ಈ ನಮ್ಮ ದೇಹ ಒಳಗಡೆ ಜಾಸ್ತಿ ಫ್ಲೂಯಿಡ್ ಬಿಲ್ಡಪ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ತುಂಬ ಎಕ್ಸಾಷನ್, ಸಣ್ಣ ಸಣ್ಣ ಕೆಲಸ ಮಾಡೋಕ್ಕೆ ಆಗಲ್ಲ, ಸುಮ್ಮನೆ ಒಂದು 10 ಅಡಿ ನಡೆಯೋದು ಕಷ್ಟ, ಮೆಟ್ಲು ಹತ್ತೋದು ತುಂಬಾ ಕಷ್ಟ, ಆ ಥರ ಸಿಂಪ್ಟಮ್ಸ್ ಇರುತ್ತೆ. ಸೈನ್ಸ್ ನೋಡಿದರೆ ಪೇಷಂಟ್ಗೆ ಫೇಶಿಯಲ್ ಪಫಿನೆಸ್ ಇರುತ್ತೆ, ವೇನ್ಸ್ ಎನ್ಗಾರ್ಜ್ಮೆಂಟ್ ಇರುತ್ತೆ, ಅಬ್ಡಾಮನ್ ಊದ್ಕೊಂಡಿರುತ್ತೆ, ಲಿವರ್ ಎನ್ಲಾರ್ಜ್ಮೆಂಟ್ ಇರುತ್ತೆ. ಲಿವರ್ ಎನ್ಲಾರ್ಜ್ಮೆಂಟ್ ಏನಕ್ಕೆ ಅಂದರೆ ಹಾರ್ಟ್ ಪಂಪಿಂಗು ಸಾಕಷ್ಟು ಆಗ್ತಾಯಿಲ್ಲ, ಅದು ವೇನ್ಸಲ್ಲಿ ಬ್ಯಾಕ್ ಪ್ರೆಷರ್ ಕಾಸ್ ಮಾಡಿ ಲಿವರ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಕಾಲು ಊದ್ಕೊಂಡಿರುತ್ತೆ, ತುಂಬಾ ಸುಸ್ತ, ಪೇಷಂಟ್ ಯಾವಾಗಲೂ ಮಲ್ಕೊಂಡೇ ಇರ್ತಾರೆ. ಅವ್ರಿಗೆ ಎದ್ದು ಆರ್ಡಿನರಿ ವರ್ಕ್ ಇನ್ಕ್ಲೂಡಿಂಗ್ ಗೋಯಿಂಗ್ ಟು ಡೇ ರಿಕ್ವೈರ್ಮೆಂಟು, ರೆಸ್ಟ್ ರೂಮ್, ಅದೂ ತುಂಬ ಕಷ್ಟ ಆಗುತ್ತೆ. ಸೊ ಈ ಥರ ಪೇಷಂಟು ಸಿಂಪ್ಟಮ್ಸ್ ಪ್ರೆಸೆಂಟ್ ಆದಾಗ ನಾವು ಫರ್ದರ್ ಅನಾಲಿಸಿಸ್ ಮಾಡಿ, ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಿ ಈ ಪೇಷಂಟ್ಗೆ ಹಾರ್ಟ್ ಫೇಲ್ಯೂರ್ ಇದೆಯಾ ಅಂತ ನಾವು ಅಸೆಸ್ಮೆಂಟ್ ಮಾಡ್ತೇವೆ. ಸೊ ಈಗ ಬೇಸಿಕಲಿ ಟೈಪ್ಸ್ ನೋಡಬೇಕಂದ್ರೆ ಹಾರ್ಟಲ್ಲಿ 2 ಭಾಗ ಇದೆ, ಲೆಫ್ಟ್ ಹಾರ್ಟು, ರೈಟ್ ಹಾರ್ಟ್. ಸೊ ಯು ಕ್ಯಾನ್ ಹ್ಯಾವ್ ಲೆಫ್ಟ್ ಹಾರ್ಟ್ ಫೇಲ್ಯೂರ್, ಯು ಕ್ಯಾನ್ ಹ್ಯಾವ್ ರೈಟ್ ಹಾರ್ಟ್ ಫೇಲ್ಯೂರ್. ಅಪಾರ್ಟ್ ಫ್ರಮ್ ದಟ್ ನಾರ್ಮಲ್ ಹಾರ್ಟ್ ಫಂಕ್ಷನ್ ಅಂದರೆ ವಿ ಗೋ ಬೈ ವಾಟ್ ಇಸ್ ಕಾಲ್ಡ್ ಲೆಫ್ಟ್ ವೆಂಟಿಕ್ಯುಲರ್ ಇಜೆಕ್ಷನ್ ಫ್ರಾಕ್ಷನ್, ಅಂದರೆ ಎಷ್ಟು ಪಂಪಿಂಗ್ ಕೆಪಾಸಿಟಿ ಇದೆ ಅಂತ. ನಾರ್ಮಲ್ ವ್ಯಾಲ್ಯೂ ಅರೌಂಡ್ 55 to 60. ಈಗ when you say what is mild heart failure, moderate heart failure and severe heart failure, it depends EF ಎಷ್ಟು ಅಂತ. ಅಪಾರ್ಟ್ ಫ್ರಮ್ ದಟ್ ಫರ್ದರ್ ಕ್ಲಾಸಿಫಿಕೇಷನ್ ನೋಡಬೇಕಂದ್ರೆ ಹಾರ್ಟ್ ಫೇಲ್ಯೂರ್ ವಿತ್
reduced ejection fraction, heart failure with mid-range ejection fraction and heart failure with preserved ejection fraction. ಏನಂದರೆ ಹಾರ್ಟ್ ಫೇಲಿಯರ್ ವಿತ್ ರೆಡ್ಯೂಸ್ ಇಜೆಕ್ಷನ್ ಫ್ರಾಕ್ಷನ್ ಅಂದರೆ ಹಾರ್ಟ್ ಫಂಕ್ಷನ್ ಲೆಸ್ ದ್ಯಾನ್ 40%, ಮಿಡ್ ರೇಂಜ್ ಅಂದರೆ 40 to 49 ಆ್ಯಂಡ್ ಅಬವ್ 50 is ಹಾರ್ಟ್ ಫೇಲಿಯರ್ ವಿತ್ ಪ್ರಿಸರ್ವ್ಡ್ ಇಜೆಕ್ಷನ್ ಫ್ರಾಕ್ಷನ್. ಈ ಎಲ್ಲ ಪೇಷಂಟ್ಸ್ಗೂ ಬ್ರೆತ್ಲೆಸ್ನೆಸ್ ಇರುತ್ತೆ, ಪಫಿನೆಸ್ ಆಫ್ ಫೇಸು, ಅಬ್ಡಮನ್ ಡಿಸ್ಟೆನ್ಷನ್ನು, ಸ್ವೆಲ್ಲಿಂಗ್ ಆಫ್ ಇಟ್, ಆಲ್ ಆಫ್ ದೆಮ್ ವಿಲ್ ಹ್ಯಾವ್ ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸ್ ಆಫ್ ಹಾರ್ಟ್ ಫೇಲಿಯರ್. ಸೊ ಹೃದಯ ಕಸಿ ಅನ್ನೋ ವಿಚಾರ ಬಂದಾಗ ಟ್ರಾನ್ಸ್ಪ್ಲಾಂಟೇಷನ್, ಈಗಷ್ಟೇ ವ್ಯಾಲೆಂಟೈನ್ಸ್ ಡೇ ಮುಗೀತು, ನಾನು ಹೃದಯ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಿರ್ತಾರೆ. ಹೌದು, ಇಟ್ ಇಸ್ ನಾಟ್ ಪಾಸಿಬಲ್, ಬಟ್ ಹಾರ್ಟ್ ಫೇಲ್ಯೂರ್ ಆದಾಗ ಟ್ರಾನ್ಸ್ಪ್ಲಾಂಟೇಷನ್ ಸಾಧ್ಯ ಇದೆ ಅನ್ನೋದು. ಸೊ ಈ ಪ್ರೊಸೀಜರ್ ಯಾವ ರೀತಿಯಾಗಿದೆ, ಯಾವ ಹಂತದಲ್ಲಿ ಹೃದಯ ಕಸಿ ಮಾಡಬಹುದು? ಹೌದು, ಈಗ ಫಸ್ಟ್ ವೆನ್ ಪೇಷಂಟ್ ಹಾರ್ಟ್ ಫೇಲಿಯರ್ ಜೊತೆ ಬಂದರು ಅಂತ ಇಟ್ಕೊಳ್ಳಿ, ದೇರ್ ಆರ್ ಸೆವೆರಲ್ ಸ್ಟೇಜಸ್ ಆಫ್ ಟ್ರೀಟ್ಮೆಂಟ್. ಬಂದ ತಕ್ಷಣ ಕಸಿ ಅಂತೂ ಅಲ್ಲ, ಅದು ಪೇಷಂಟ್ಗೆ ನಾವು ಕಸಿ ಮಾಡಬೇಕಂದ್ರೆ ಅದೇ ಒಂದು ದೊಡ್ಡ ಶಾಕ್ ಆಗಿರುತ್ತೆ. ಸೊ ವಿ ಪ್ರೊಸೀಡ್ ಥ್ರೂ ವೇರಿಯಸ್ ಸ್ಟೇಜಸ್ ಆಫ್ ಟ್ರೀಟ್ಮೆಂಟ್. ಈಗ ಸ್ಟೇಜಸ್ ಆಫ್ ಟ್ರೀಟ್ಮೆಂಟಲ್ಲಿ ಫಸ್ಟು ಟ್ರಯಲ್ ಆಫ್ ಮೆಡಿಸಿನ್ಸ್. ಈ ಮೆಡಿಸಿನ್ಸ್ ಕೊಟ್ಟು ಸುಮಾರಷ್ಟು ಪೇಷಂಟು ಓವರಾಲ್ ಹಾರ್ಟ್ ಫಂಕ್ಷನ್ ರೀಸನಬಲ್ ಆಗಿ ಇಂಪ್ರೂವ್ ಆದೆ, ಇದಕ್ಕೆ ಮೇಲೆ ಏನು ಬೇಡ, ಲೈಫ್ ಲಾಂಗ್ ಮೆಡಿಸಿನ್ಸ್ ಕಂಟಿನ್ಯೂ ಮಾಡಿದ್ರೆ ಅದೇ ಸಾಕು. ನೆಕ್ಸ್ಟ್ ಲೆವೆಲ್ಲು ವಿ ಟ್ರೈ ಸರ್ಟನ್ ಅಡ್ವಾನ್ಸ್ ಲೆವೆಲ್ ಪೇಸ್ ಮೇಕರ್ಸ್. ಈ ಪೇಸ್ ಮೇಕರಲ್ಲಿ ಇ ಸಿ ಜಿಯಲ್ಲಿ ಲೆಫ್ಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಅಂತ ಇದ್ದರೆ ಅಂಥವ್ರಿಗೆ ಕಾರ್ಡಿಯಾಕ್ ರೀಸಿಂಕ್ರನೈಸೇಷನ್ ಥೆರಪಿ ಅಂತ ಅದೊಂದು ಸ್ಪೆಷಲ್ ಟೈಪ್ ಆಫ್ ಪೇಸ್ ಮೇಕರ್, ಅದು ಹಾಕಿದರೆ ಹಾರ್ಟ್ ಫಂಕ್ಷನ್ ಇಂಪ್ರೂವ್ ಆಗೋ ಚಾನ್ಸ್ ಇದೆ. ಕೆಲವೊಬ್ಬರಿಗೆ ಈ ಲೆಫ್ಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಆಗಲ್ಲ ಅಂದರೆ ಕಾರ್ಡಿಯಾಕ್ ಕಾಂಟ್ರಾಕ್ಟಿಲಿಟಿ ಮಾಡ್ಯುಲೇಷನ್ ಅಂತ ಡಿಫ್ರೆಂಟ್ ಟೈಪ್ ಆಫ್ ಪೇಸ್ ಮೇಕರ್ ಇದೆ. ಇನ್ನು ಕೆಲವೊಬ್ಬರಿಗೆ ಆ ಲೆಫ್ಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಇಲ್ಲವೇ ಇಲ್ಲ, ಜಸ್ಟ್ ಟು ಸೇವ್ ಲೈಫ್ ಅಂದರೆ ವಿ ಪುಟ್ ಅನ್ ಆಟೋಮೇಟೆಡ್ ಕಾರ್ಡಿಯೋವರ್ಟರ್ ಡಿಫಿಬ್ರಿಲೇಟರ್ AICD. ಸೊ ದಿಸ್ ಇಸ್ ಪೇಸ್ ಮೇಕರ್ ಬೇಸ್ ಥೆರಪಿ. ನೆಕ್ಸ್ಟ್ ಲೆವೆಲ್ ಈ ಕಾರ್ಡಿಯಾಕ್ ರೀಸಿಂಕ್ರನೈಸೇಷನ್ ಥೆರಪಿ 100 ಜನಕ್ಕೆ ಮಾಡಿದರೆ 30%, 33% ಅವರಿಗೆ ಕಂಪ್ಲೀಟ್ಲಿ ಇಂಪ್ರೂವ್ ಆಗಿ ನಾರ್ಮಲ್ ಆಗುತ್ತೆ. ಇನ್ನು ನೆಕ್ಸ್ಟ್ 33, ನೆಕ್ಸ್ಟ್ 1/3 ಆಫ್ ದ ಪೇಷಂಟ್ಸ್ಗೆ ಪಾರ್ಷಿಯಲ್ ರಿಕವರಿ ಆಗುತ್ತೆ. ಲಾಸ್ಟ್ 1/3 ಪೇಷಂಟ್ಗೆ ರಿಕವರಿ ಆಗೋದೇ ಇಲ್ಲ. ಸೊ ಈ ಥರ ಪೇಷಂಟ್ಸ್ಗೆ ವಿ ಗೋ ಟು ಫರ್ದರ್ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್. ಅದೇನಪ್ಪ ಅಂದರೆ ಐದರ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆರ್ ವೆಂಟ್ರಿಕಲ್ ಅಸಿಸ್ಟ್ ಡಿವೈಸ್. ನಾವು ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ಕೆಲವೊಂದು ವಿ ಡೂ ಸರ್ಟನ್ ಟೆಸ್ಟ್. Predominantly we do what is called as, starting from basic ECG, echo, CT scan, cardiac MRI, the perfusion scan, adella ಮಾಡಿ finally we do what is called as right heart cardiac catheterization study. ಇದೇನಂದರೆ ವಿ ಸೆಂಡ್ ಅ ಸ್ಮಾಲ್ ಕ್ಯಾಥಿಟರ್ ಇನ್ ಟು ದ ಹಾರ್ಟ್. ಇದರಲ್ಲಿ ನಾವು ರೈಟ್ ಸೈಡ್ ಹಾರ್ಟ್ ಪ್ರೆಷರ್ ಎಷ್ಟು ಅಂತ ಅಸೆಸ್ಮೆಂಟ್ ಮಾಡ್ತೇವೆ. ಇದೇನಕ್ಕೆ ಮಾಡಬೇಕಂದ್ರೆ ಬರೀ ಹಾರ್ಟ್ ಫೇಲಿಯರ್ ಮಾತ್ರ ಇದೆಯಾ ಅಲ್ಲ ಹಾರ್ಟ್ ಆ್ಯಂಡ್ ಲಂಗ್ ಫೇಲಿಯರ್ ಇದೆಯಾ ಅಂತ. ಬಿಕಾಸ್ ಹಾರ್ಟ್ ಫೇಲಿಯರ್ ತುಂಬ ವರ್ಷ ಇತ್ತು ಅಂದರೆ ಅಲಾಂಗ್ ವಿತ್ ದಟ್ ದ ರೈಟ್ ಹಾರ್ಟ್ ಫೇಲಿಯರ್ ವಿಲ್ ಆಲ್ಸೋ ಬಿ ದೇರ್ ಆ್ಯಂಡ್ ಅದರಿಂದ ಲಂಗ್ಸ್ ಆಲ್ಸೋ ವಿಲ್ ಗೆಟ್ ಅಫೆಕ್ಟೆಡ್. ಈ ಥರ ಪೇಷಂಟ್ಗೆ ಅಡ್ವಾನ್ಸ್ ಸ್ಟೇಜ್ ಇದ್ದರೆ ಹಾರ್ಟ್ ಆ್ಯಂಡ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ಬೋದು, ಇಲ್ಲಾಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಒಂದೇ ಸಾಕು. ಸೊ ಈ ಅಸೆಸ್ಮೆಂಟು ಬೇಸಿಕ್ ರಿಕ್ವೈರ್ಮೆಂಟ್. ಸೊ ಇದರಲ್ಲಿ 2 ಬೇಸಿಕ್ ಪ್ಯಾರಾಮೀಟರ್ಸ್ ನೋಡ್ತೇವೆ, ಅಂದರೆ ರೈಟ್ ಹಾರ್ಟ್ ಪ್ರೆಷರ್ ಎಷ್ಟು, ಪಲ್ಮನರಿ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಎಷ್ಟು. ಈ ರೈಟ್ ಹಾರ್ಟ್ ಪ್ರೆಷರ್ ಇಫ್ ದ ಪಲ್ಮರಿ ಆರ್ಟರಿ ಪ್ರೆಷರ್ ಮೋರ್ ದೆನ್ 70 ಅಥವಾ ಪಲ್ಮರಿ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಮೋರ್ ದೆನ್ ಈವನ್ 3 or 4, ಈ ಥರ ಪೇಷಂಟು ಇಮಿಡಿಯೇಟ್ಲಿ ನಾಟ್ ಸೂಟಬಲ್ ಫಾರ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಅವರನ್ನು ಮೆಡಿಸಿನಲ್ಲಿ ಆಪ್ಟಿಮೈಸ್ ಮಾಡಿ ಸ್ವಲ್ಪ ಕಂಡೀಷನ್ ಬೆಟರ್ ಆದಮೇಲೆ ದೆನ್ ವಿ ಕ್ಯಾನ್ ಟೇಕ್ ಫಾರ್ ಅ ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಕೆಲವೊಂದು ಪೇಷಂಟ್ ಬರ್ತಾರೆ, ಸಪೋಸಿಂಗ್ ಪೇಷಂಟ್ ಇಸ್ 80-85 years old, ಹಾರ್ಟ್ ಫೇಲಿಯರ್ ಇದೆ ಅಂಥ ಪೇಷಂಟ್, ಅಥವಾ ವೆರಿ ಫೇಲ್ ಪೇಷಂಟ್, ವೆರಿ ಥಿನ್, ಓವರಾಲ್ 35-40 kg ಆರ್ ಹೀಸ್ ಹ್ಯಾವಿಂಗ್ ಅದರ್ ಸಿಸ್ಟಮಿಕ್ ಪ್ರಾಬ್ಲಮ್ಸ್, ಅಂಥವ್ರಿಗೆ ಅದು ಕಸಿ ಮಾಡೋಕ್ಕೂ ಆಗಲ್ಲ. ಅಂಥ ಪೇಷಂಟ್ಗೆ ವಿ ಗಿವ್ ವಾಟ್ ಈಸ್ ಕಾಲ್ಡ್ ಆಸ್ ಅನ್ ಆರ್ಟಿಫಿಷಿಯಲ್ ಹಾರ್ಟ್ ಪಂಪ್. ನೌ ದ ಪಂಪ್ ಈಸ್ ಡಿವೈಡೆಡ್ ಇಂಟು 2-3 types. We have pump for right heart failure, we have pump for left heart failure, and we have for both the ventricles failure. That is, left heart is called as left ventricle assist device, right heart is called as right ventricle assist device, and both is called as total artificial heart. Andre entire heart function is taken over by machine. So these are the various options. Idralli most interesting and fascinating is kasi ಮಾಡೋದು. ಕಸಿ ಮಾಡೋದು ಏನಂದರೆ ಅ ಪರ್ಸನ್ ಹೂ ಇಸ್ ಅ ಡೋನರ್, ಅಂದರೆ ಬ್ರೈನ್ ಡೆಡ್ ಡೋನರ್ ಹಾರ್ಟ್ ಅವೈಲೇಬಲ್ ಇದೆ ಅಂತ ಇಟ್ಕೊಳ್ಳಿ. ಅದನ್ನು ವಿ ಗೆಟ್ ದಿ ಇನ್ಫಾರ್ಮೇಷನ್ ಥ್ರೂ ಜೀವ ಸಾರ್ಥಕತೆ, ವಿಚ್ ಇಸ್ ಅ ಗೌರ್ಮೆಂಟ್ ಯೂನಿಟ್ ಫ್ರಮ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಆ ಜೀವ ಸಾರ್ಥಕತೆ ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಆವಾಗ ವಿ ವುಡ್ ಹ್ಯಾವ್ ಸರ್ಟನ್ ರೆಸಿಪಿಯೆಂಟ್ಸ್ ಹು ಆರ್ ಆಲ್ರೆಡಿ ವೇಟಿಂಗ್, ಎಲಿಜಿಬಲ್ ರೆಸಿಪಿಯೆಂಟ್ಸ್. ಅದನ್ನು ಮ್ಯಾಚ್ ಮಾಡಿ ಯಾರಿಗೆ ಇದು ಹಾರ್ಟ್ ಮೋಸ್ಟ್ ಸೂಟಬಲ್ ಅಂತ ನೋಡಿ ಅಂಥವ್ರಿಗೆ ದ ಎಂಟೈರ್ ಹಾರ್ಟ್ ಇಸ್ ಚೇಂಜ್ಡ್. ಈ ಪ್ರೋಸೆಸ್ 4 hour ಒಳಗಡೆ ಮುಗಿಸ್ಬೇಕು. ಸೊ
ಈಗ ಟ್ರಾನ್ಸ್ಪ್ಲಾಂಟ್ ವಿಚಾರಕ್ಕೆ ಬರೋದಾದ್ರೆ, ಕಸಿ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ಡೋನರ್ಸ್ ಬಹಳ ಮುಖ್ಯ ಆಗುತ್ತೆ. ಎಸ್. ಸೊ ಯಾರೆಲ್ಲ ಹೃದಯವನ್ನು ಕೊಡ್ಬೋದು ಅಥವಾ ಕಸಿ ಕೊಡ್ಬೋದು? ಸೊ ಡೋನರ್ಸ್ ಬಗ್ಗೆ ನೋಡೋದಾದ್ರೆ ಹೌದು. ಸೊ ಡೋನರ್ ಜನರಲಿ ಶುಡ್ ಬಿ ಇನ್ ಗುಡ್ ಹೆಲ್ತ್. ಅಂದರೆ ಓಕೆ, ದೇ ಮೈಟ್ ಹ್ಯಾವ್ ಡೈಡ್ ಇನ್ ಸಮ್ ಅನ್ಫಾರ್ಚುನೇಟ್ ಸರ್ಕಮ್ಸ್ಟೆನ್ಸ್ ಲೈಕ್ ಅ ಟ್ರಾಫಿಕ್ ಆಕ್ಸಿಡೆಂಟ್. ಜನರಲಿ ಯಂಗರ್ ಡೋನರ್ ಇದ್ದರೆ ದಿ ಕ್ವಾಲಿಟಿ ಆಫ್ ದ ಡೋನರ್ ಹಾರ್ಟ್, ಡೋನರ್ ಆರ್ಗನ್ಸ್ ಇನ್ನೂ ಬೆಟರ್ ಆಗಿರುತ್ತೆ. ಸೊ ಅಂಥ ಯಂಗರ್ ಅಂದರೆ ಮೇ ಬಿ 40-45 ಇಯರ್ಸ್ ಒಳಗಡೆ ಇಫ್ ಯು ಗೆಟ್ ಡೋನರ್ ಹಾರ್ಟ್, ದ ಹೆಲ್ತ್ ಆಫ್ ದಟ್ ಹಾರ್ಟ್ ಅದೇ 40-45 ಇಯರ್ಸ್. ಓಲ್ಡರ್ ಹಾರ್ಟ್ ಅಂದರೆ ದೀಸ್ ಆರ್ ಕಾಲ್ಡ್ ಮಾರ್ಜಿನಲ್ ಡೋನರ್ಸ್. ಅಂದರೆ ಸಪೋಸಿಂಗ್ ದರ್ ಇಸ್ ಅ 50-year-old ಡೋನರ್. ಸೊ ಈ ಥರ ಪೇಷಂಟ್ಗೆ ವಿ ಹ್ಯಾವ್ ಟು ಮೇಕ್ ಮೋರ್ ಎಕ್ಸ್ಟೆನ್ಸಿವ್ ಟೆಸ್ಟ್. ಅಂದರೆ ಇನ್ನೂ ಕೆಲವೊಂದು ಟೆಸ್ಟ್ ಮಾಡಿ ಡೋನರ್ ಹಾರ್ಟಿಗೆ ಆಂಜಿಯೋಗ್ರಾಮ್ ಮಾಡ್ತೇವೆ, ರೈಟ್ ಹಾರ್ಟ್ ಸ್ಟಡಿ ಮಾಡ್ತೇವೆ. ಇದು ಸೂಟಬಲ್ಲ, ಯಾಕಂದರೆ ನಮ್ಮ ರೆಸಿಪಿಯೆಂಟ್ ಮೇ ಬಿ ಜಸ್ಟ್ 25-30 ಇಯರ್ಸ್ ಓಲ್ಡ್. ಅವ್ರಿಗೆ 50-year-old ಹಾರ್ಟ್ ಹಾಕಬೇಕಂದ್ರೆ ಅದರಲ್ಲಿ ಆಲ್ರೆಡಿ ಬ್ಲಾಕೇಜಸ್ ಇರ್ಬೋದು, ಅದರಲ್ಲಿ ಆಲ್ರೆಡಿ ಹಾರ್ಟ್ ಫೇಲಿಯರ್ ಇರ್ಬೋದು. ಸೊ ಇದೆಲ್ಲ ಅಸೆಸ್ಮೆಂಟ್ ಮಾಡಿ ಅದು ಸೂಟಬಲ್ ಅಂದ್ರೇ ಅದು ತಗೊಳ್ಳಿ. ಸೊ ದೋಸ್ ಆರ್ ಮಾರ್ಜಿನಲ್ ಡೋನರ್ಸ್. ಯೂಶಲಿ 40-45 ಇಯರ್ಸ್ ಅಂದರೆ ರೀಸನಬ್ಲಿ ಹೆಲ್ತಿ ಹಾರ್ಟ್. ಇನ್ಫ್ಯಾಕ್ಟ್ ಯಂಗರ್ ಪೇಷಂಟ್ ಅಂದರೆ ಈವನ್ ಬೆಟರ್. ಸೊ ಆ ಥರ ಡೋನರ್ನ ನಾವು ವೆನ್ ವಿ ಗೆಟ್ ದ ಇನ್ಫಾರ್ಮೇಷನ್, ಆಲ್ ಕಂಪ್ಲೀಟ್ ಅಸೆಸ್ಮೆಂಟ್, ಕಂಪ್ಲೀಟ್ ಸೆಟ್ ಆಫ್ ಬ್ಲಡ್ ಟೆಸ್ಟು, ಕಂಪ್ಲೀಟ್ ಸೆಟ್ ಆಫ್ ಅನಾಲಿಸಿಸ್ ಟು ಸಿ ಇದು ಸೂಟಬಲ್ಲ ಇಲ್ವಾ ಅಂತ ನೋಡಿ, ವರ್ಚುವಲ್ ಕ್ರಾಸ್ ಮ್ಯಾಚ್ ಅದು ಮಾಡಿ ಇದು ಸೂಟಬಲ್ ಇದೆ ಅಂದರೆ ಅಂಥ ಹಾರ್ಟನ್ನ ನಾವು ಅಕ್ಸೆಪ್ಟ್ ಮಾಡ್ತೇವೆ. ಈ ವೈಟಿಂಗ್ ಪೀರಿಯಡ್ ಅನ್ನೋದು ಬಹಳ, ಅಂದ್ರೆ ಯೂಶಲಿ ಸಿಗುತ್ತೆ, ಸಿಗದೆ ಇದ್ರೂ ಹೇಳಕ್ಕಾಗಲ್ಲ ಅನ್ನುವಂಥ ಚಾನ್ಸಸ್ ಇರುತ್ತೆ. ಈ ಸಂದರ್ಭದಲ್ಲಿ ಈ ಪ್ರಿಫರೆನ್ಸ್ ಯಾರಿಗೆ ಹೋಗುತ್ತೆ ಡಾಕ್ಟರ್? ನೀವು ಹೇಳಿದ್ರಿ ಆಲ್ರೆಡಿ ತುಂಬಾ ವಯಸ್ಸಾದವ್ರಿಗೆ ನಾವು ತುಂಬಾ ಚಾನ್ಸ್ ರಿಸ್ಕ್ ತಗೊಳ್ಳಲ್ಲ, ಸೊ ಸಿಕ್ಕರೆ ಓಕೆ ಪ್ರೊಸೀಡ್ ಅಂತ. ಸೊ ಆ ಒಂದು ಏಜ್ ವಿಚಾರ ಅಥವಾ ಇದೇನಾದ್ರೂ ಮ್ಯಾಟರ್ ಆಗುತ್ತೆ? ಈಗ ಮೊದಲ ಆದ್ಯತೆ, ನಂತರದಲ್ಲಿ ಇವರಿಗೆ ಆ ಥರ ಏನಾದರೂ ಇರುತ್ತಾ? ಇಟ್ಸ್ ಏಜ್ ಕ್ರೈಟೀರಿಯಾ ಅಂದರೆ ಅಬೌವ್ 70 ಇಯರ್ಸ್ ಇಟ್ ಈಸ್ ಅ ಟೀಮ್ ಡೆಸಿಷನ್. ಈ ಥರ ಪೇಷಂಟು ನಾವು ತಗೊಳ್ಬೋದಾ? ಈಗ ಸಪೋಸಿಂಗ್ ನಾವು ಆ ಥರ ಪೇಷಂಟ್ ಸೆಲೆಕ್ಟ್ ಮಾಡಿದ್ರೂ ಆ ಪೇಷಂಟ್ ರಿಕವರಿ ಎಷ್ಟು ಒಳ್ಳೆ ಚಾನ್ಸಸ್ ಆಫ್ ರಿಕವರಿ ಇದೆ ಅಂತ ಅಸೆಸ್ಮೆಂಟ್ ಮಾಡಬೇಕು. ಸೊ ಬಿಲೋ 70 ಅಂದರೆ ಚಾನ್ಸಸ್ ಆಫ್ ರಿಕವರಿ ಇಸ್ ಬೆಟರ್, ಪ್ರೊವೈಡೆಡ್ ಓವರ್ ಆಲ್ ಹೆಲ್ತ್, ಅದರ್ ಆರ್ಗನ್ಸ್, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಹೈ ಕೊಲೆಸ್ಟ್ರಾಲ್, ಇದೆಲ್ಲ ಅಸೆಸ್ಮೆಂಟ್, ಕಿಡ್ನಿ ಫಂಕ್ಷನ್ಸು, ಲಿವರ್ ಫಂಕ್ಷನ್ಸು, ಇದೆಲ್ಲ ಅಸೆಸ್ಮೆಂಟ್ ಮಾಡಿನೇ ನಾವು ತಗೊಳ್ಳೋದು. ಯಂಗರ್ ಪೇಷಂಟು ವಿಲ್ ಹ್ಯಾವ್ ಬೆಟರ್ ಚಾನ್ಸಸ್ ಆಫ್ ರಿಕವರಿ. ಬಟ್ ಕಸಿ ಮಾಡಬೇಕು ಅಂತ ನಾವು ಸೆಲೆಕ್ಟ್ ಮಾಡಬೇಕಂದ್ರೆ ಇಟ್ ಗೋಸ್ ಆನ್ ಪ್ರಯಾರಿಟಿ ಬೇಸಿಸ್. ಕೆಲವೊಂದು ಪೇಷಂಟ್ ತುಂಬಾ ಸಿಕ್ಕಿರ್ತಾರೆ, ಅವ್ರಿಗೆ ಲೈಫ್ ಸಪೋರ್ಟ್ ಹಾಕಿರ್ತೇವೆ, ಎಕ್ಮೋ ಹಾಕಿರ್ತೇವೆ, ಅಲ್ಲ ಟೆಂಪ್ರರಿ ಅಸಿಸ್ಟ್ ಡಿವೈಸ್ ಅಂತ ಹಾಕಿರ್ತೇವೆ. ಆ ಥರ ಪೇಷಂಟಿಗೆ ಪ್ರಯಾರಿಟಿ ಈಸ್ ಆಲ್ವೇಸ್ ಗಿವನ್, ಬಿಕಾಸ್ ಅವ್ರು ಎಷ್ಟು ದಿನ ಬದುಕ್ತಾರೆ ಈ ಸಪೋರ್ಟ್ ಸಿಸ್ಟಮಲ್ಲಿ ಅಂತ ಹೇಳೋಕ್ಕಾಗಲ್ಲ. ಅಂಥವ್ರೆ ದೇ ಆರ್ ಕ್ಲಾಸಿಫೈಡ್ ಆಸ್ ಎಮರ್ಜೆನ್ಸಿ ಆರ್ ಸೂಪರ್ ಅರ್ಜೆಂಟ್ ಲಿಸ್ಟಿಂಗ್. ಅಂಥವ್ರಿಗೆ ಫಸ್ಟ್ ನೆಕ್ಸ್ಟ್ ಅವೈಲಬಲ್ ಹಾರ್ಟ್ ಅದು ಅವ್ರಿಗೆ ಹೋಗುತ್ತೆ. ಬೇರೆ ಸ್ಟೇಬಲ್ ಪೇಷಂಟ್ಸ್ಗೆ ದೇ ಆರ್ ಡಿಪೆಂಡಿಂಗ್ ಆನ್ ವೇಟಿಂಗ್ ಲಿಸ್ಟ್ ಆಫ್ ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ, ಯಾವಾಗ ಟೆಸ್ಟ್ ಕಂಪ್ಲೀಟೆಡ್ ಆಗಿದೆ ಅದ್ರ ಮೇಲೆ, ಆ್ಯಂಡ್ ಅಫ್ಕೋರ್ಸ್ ದ ಬ್ಲಡ್ ಗ್ರೂಪ್ ಆ್ಯಂಡ್ ಅದರ್ ಅಸೆಸ್ಮೆಂಟ್ಸ್, ಅದರಲ್ಲಿ ಅವರು ದೇ ಗೆಟ್ ಇನ್ ಟು ದ ರೆಗ್ಯುಲರ್ ವೇಟಿಂಗ್ ಲಿಸ್ಟ್. ಬಟ್ ಆಲ್ವೇಸ್ ದೆರ್ ಇಸ್ ಎಮರ್ಜೆನ್ಸಿ ಆ್ಯಂಡ್ ಪ್ರಯಾರಿಟಿ ಲಿಸ್ಟಿಂಗ್ ಫಾರ್ ಸಿಕ್ ಪೇಷಂಟ್ಸ್, ದೋಸ್ ಹೂ ಆರ್ ಆನ್ ಲೈಫ್ ಸಪೋರ್ಟ್. ಒಂದೊಂದು ದಿವಸನೂ ಇಟ್ ಪ್ರೆಷಸ್ ಫಾರ್ ದೆಮ್. ಅಂಥವ್ರಿಗೆ ಯು ಕೆನಾಟ್ ಕೀಪ್ ದೆಮ್ ವೇಟಿಂಗ್ ಇಂಡೆಫಿನೆಟ್ಲಿ. ಸೊ ನೆಕ್ಸ್ಟ್ ಅವೈಲಬಲ್ ಡೋನರ್ ಹಾರ್ಟ್ ಮ್ಯಾಚ್ ಆಗಿದ್ನ ಅದು ಅವ್ರಿಗೆ ಆನ್ ಪ್ರಯಾರಿಟಿ ಬೇಸಿಸ್. ಫಾರ್ ಅ ಪರ್ಸನ್, ಈಗ ಸಪೋಸಿಂಗ್ ವೇಟಿಂಗ್ ಪೀರಿಯಡಲ್ಲಿ ರೆಗ್ಯುಲರ್ ವೇಟಿಂಗ್ ಪೀರಿಯಡ್ ಅಂದರೆ ಇಟ್ ವಿಲ್ ಟೇಕ್ ಅಬೌಟ್ 2-3 months, ಸಮಟೈಮ್ಸ್ 4 months. ಅಷ್ಟು ತನಕ ನಾವು ವಿ ಮೇಂಟೈನ್ ಆನ್ ಮೆಡಿಸಿನ್ಸ್ ಆ್ಯಂಡ್ ಪೇಸ್ ಮೇಕರ್ಸ್ ಆ್ಯಂಡ್ ದೋಸ್ ಕೈಂಡ್ ಆಫ್ ಅದರ್ ಸಪೋರ್ಟ್ ಸಿಸ್ಟಮ್ಸ್. ಬಟ್ ಈ ಅರ್ಜೆಂಟ್ ಲಿಸ್ಟಿಂಗು ನೆಕ್ಸ್ಟ್ ಅವೈಲಬಲ್ ಹಾರ್ಟ್ ಅರ್ಜೆಂಟ್ ಲಿಸ್ಟಿಂಗ್ ಅಂದರೆ ಅವ್ರು ದೇ ವಿಲ್ ಬಿ ಆನ್ ಲೈಫ್ ಸಪೋರ್ಟ್ ಸಿಸ್ಟಮ್ಸ್. ಅದು ಎಲ್ಲ ಅಸೆಸ್ಮೆಂಟ್ ಮಾಡಿ ಇನ್ಕ್ಲೂಡಿಂಗ್ ನ್ಯೂರಲಾಜಿಕಲ್ ಅಸೆಸ್ಮೆಂಟ್. ಸಪೋಸಿಂಗ್ ಪೇಷಂಟ್ ಬಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವ್ರ ನ್ಯೂರಲಾಜಿಕಲ್ ಸ್ಟೇಟಸ್ ನಾಟ್ ಕ್ಲಿಯರ್ ಅಂದರೆ ಅಂಥವ್ರಿಗೆ ವಿ ಕೆನಾಟ್ ಟೇಕ್ ಫಾರ್ ಅ ಹಾರ್ಟ್. ದ ನ್ಯೂರಾಲಜಿಸ್ಟ್ ಹ್ಯಾಸ್ ಟು ಅಸೆಸ್ ಈ ಬ್ರೈನ್ ಫಂಕ್ಷನ್ ಇಸ್ ಓಕೆ, ನ್ಯೂರಲಾಜಿಕಲ್ ಸ್ಟೇಟಸ್ ಇಸ್ ಅಡಿಕ್ವೇಟ್. ಇಂಥವ್ರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕಸಿ ಮಾಡಿದರೆ ಅವರು ರಿಕವರ್ ಆಗ್ತಾರೆ, ಅಷ್ಟು ಕಾನ್ಫಿಡೆನ್ಸ್ ಇದೆ. ಬೇರೆ ಆರ್ಗನ್ಸ್ ಆಲ್ಸೋ ರೀಸನಬ್ಲಿ ವೆಲ್ ಪ್ರಿಸರ್ವ್ಡ್. ಅಂಥವ್ರಿಗೆ ವಿ ಕೆನಾಟ್ ವೇಸ್ಟ್ ಅನ್ ಆರ್ಗನ್. ಸೊ ಇಟ್ ಶುಡ್ ಗೋ ಟು ದ ಬೆಸ್ಟ್ ರೆಸಿಪಿಯೆಂಟ್. ಟೈಮ್, ಈ ಪ್ರೊಸೀಜರ್ ಬಗ್ಗೆ ಹೇಳೋದಾದ್ರೆ ನೀವು ಹೇಳಿದ್ರೆ ಏನು ಬೇಕು, ಡೋನರ್ಸ್ ಯಾರು ಇರ್ತಾರೆ, ಏನು ಎತ್ತ ಅಂತ. ಸರಿ, ಒಂದು ಪರ್ಫೆಕ್ಟ್ ಆಗಿರೋ ಸೂಟಬಲ್ ಆಗಿರುವಂತಹ ಡೋನರ್ ಸಿಗ್ತಾರೆ, ಈ ಕಡೆ ಪೇಷಂಟ್ ಕೂಡ ಇದ್ದಾರೆ. ಈ ಒಂದು ಪ್ರೊಸೀಜರ್ ಎಷ್ಟೊತ್ತು, ಅದು ಒಂದು ಕಡೆ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ತೆಗೆದುಕೊಂಡು ಬರೋದಾಗಿರ್ಬೋದು, ಹೈ ರಿಸ್ಕ್ ಅಂತ ಹೇಳ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಸಮಯ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳಿ, ಅದಾದ್ಮೇಲೆ ಅವ್ರು ತಂದಾದ್ಮೇಲೆ ಈ ಒಂದು ಆಪರೇಷನ್ಸ್ ಪ್ರೊಸೀಜರ್ ಎಷ್ಟು ಸಮಯ ಹಿಡಿಬಹುದು, ಅದ್ರ ಬಗ್ಗೆ. ಓಕೆ, ಸೊ ಈಗ ಡೋನರ್ ಆರ್ಗನ್ ಅವೈಲೇಬಲ್ ಅಂತ ಜೀವಸಾರ್ಥಕತೆ ನಮಗೆ ಮಾಹಿತಿ ಕೊಡ್ತಾರೆ. ನಮ್ಮ ಹಾಸ್ಪಿಟಲಲ್ಲಿ ರೆಸಿಪಿಯೆಂಟ್ ಇದೆ. ಸೊ ವಿ ಹ್ಯಾವ್ 2 separate teams of cardiologist and surgeon. So
ಒಂದು ಟೀಮು ಡೋನರ್ ಹಾಸ್ಪಿಟಲ್ಗೆ ಹೋಗಿ ಅಗೇನ್ ಅಸೆಸ್ಮೆಂಟ್, ನಮ್ಮದು ಇನಿಷಿಯಲಿ ಅಸೆಸ್ಮೆಂಟ್ ಬಂದಿರುತ್ತೆ, ಅವ್ರದ್ದೇ ಹಾಸ್ಪಿಟಲ್ ಅದು, ನಮ್ಮ ಟೀಮ್ ಹೋಗಿ ಅಸೆಸ್ಮೆಂಟ್ ಮಾಡಿ ಒನ್ಸ್ ಅಗೇನ್ ಎಕೋ ನೋಡೋದು, ಇಫ್ ನೆಸಸರಿ ಆ್ಯಂಜಿಯೋಗ್ರಾಮ್, ರೈಟ್ ಹಾರ್ಟ್ ಸ್ಟಡಿ ಮಾಡಿ ನಾವು ಕನ್ಫರ್ಮ್ ಮಾಡ್ಕೊಳ್ತೇವೆ ದಿಸ್ ಇಸ್ ಸೂಟಬಲ್ ಡೋನರ್ ಅಂತ. ಅದರ್ ಟೀಮ್ ವಿಲ್ ಬಿ ವಿತ್ ದ ರೆಸಿಪಿಯೆಂಟ್. ಅವರು ದೇ ವಿಲ್ ಮೇಕ್ ಎನ್ ಅಸೆಸ್ಮೆಂಟ್ ಈ ರೆಸಿಪಿಯೆಂಟ್, ಬಿಕಾಸ್ ನಾವು ಲಿಸ್ಟ್ ಮಾಡಿದ್ದಕ್ಕೂ ಅವ್ರು ಆನ್ ಟೇಬಲ್ ಬರೋದಕ್ಕೂ ಸಮ್ ಗ್ಯಾಪ್ ವಿಲ್ ಬಿ ದೇರ್. ಆ ಕಂಡೀಷನ್ ಹೇಗೆ, ಇಫ್ ಆಲ್ ದ ಪ್ಯಾರಾಮೀಟರ್ಸ್ ಆರ್ ಸೂಟಬಲ್, ಸಪೋಸಿಂಗ್ ಪೇಷಂಟ್ಗೆ ಫೀವರ್ ಬಂದುಬಿಟ್ಟಿದೆ, ಕೋಲ್ಡ್ ಬಂದಿದೆ, ಸೊ ದೀಸ್ ಆರ್ ಥಿಂಗ್ಸ್, ಇದೆಲ್ಲ ನೋಡಿಕೊಂಡು ವೆನ್ ಬೋತ್ ಟೀಮ್ಸ್ ಅಗ್ರಿ ದೆನ್ ಡೋನರ್ ಚೆಸ್ಟ್ ಓಪನ್ ಮಾಡಿ, ಅದು ಅಯೋಟಿಕ್ ಕ್ರಾಸ್ ಕ್ಲ್ಯಾಂಪ್ ಅಂತ ಹೇಳ್ತೇವೆ. ಆ ಹಾರ್ಟ್ ತೆಗೆಯುವಾಗ ಅಯೋಟನ ಕ್ರಾಸ್ ಕ್ಲ್ಯಾಂಪ್ ಮಾಡಬೇಕು. ಆ ಕ್ರಾಸ್ ಕ್ಲ್ಯಾಂಪ್ ಮಾಡಿದಿಂದ 4 hours ಇದೆ ನಮಗೆ. ಆ ಹಾರ್ಟನ್ನ, ಡೋನರ್ ಹಾರ್ಟ್ನ ತೆಗೆದು ಪ್ರಿಸರ್ವೇಟಿವ್ ಸೊಲ್ಯೂಷನಲ್ಲಿ ಹಾಕಿ ಥ್ರೂ ಪೊಲೀಸ್ ಎಸ್ಕಾಟಲ್ಲಿ ಗ್ರೀನ್ ಕಾರಿಡೋರಲ್ಲಿ ನಾವು ರೆಸಿಪಿಯೆಂಟ್ ಹಾಸ್ಪಿಟಲ್ ತಗೊಂಡು ಬಂದು ಅದನ್ನು ನಾವು ರೆಸಿಪಿಯೆಂಟ್ ಒಳಗಡೆ ದ ಸೆಕೆಂಡ್ ಟೀಮ್ ಶುಡ್ ಕನೆಕ್ಟ್. ಆ ಕನೆಕ್ಷನ್ಸ್ ಮುಗಿಸಿ ದಿಸ್ ಹಾರ್ಟ್ ಶುಡ್ ಸ್ಟಾರ್ಟ್ ಬೀಟಿಂಗ್. ಅದಕ್ಕೆಲ್ಲ 4 hours ಒಳಗಡೆ ಎಲ್ಲ ಮುಗಿಬೇಕು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇದು ನೈಟಲ್ಲೇ ಆಗೋದು, ಬಿಕಾಸ್ ಬೈ ದ ಟೈಮ್ ಪೊಲೀಸ್ ಡಿಕ್ಲರೇಷನ್, ಈಗ ಸಪೋಸಿಂಗ್ ಡೋನರ್ ಏನೋ ರೋಡ್ ಆಕ್ಸಿಡೆಂಟ್ ಅದು, ಆ ಪೊಲೀಸ್ ಕ್ಲಿಯರೆನ್ಸು ಫಾರ್ಮ್ಯಾಲಿಟೀಸ್ ಮುಗಿಸಿ ಫ್ಯಾಮಿಲಿ ನಾವು ಕಸಿ ಮಾಡೋಕ್ಕೆ, ಆರ್ಗನ್ಸ್ ಡೊನೇಟ್ ಮಾಡೋಕ್ಕೆ ರೆಡಿಯಾಗಿದ್ದೇವೆ ಅಂತ ಆ ಕನ್ಸೆಂಟ್ ತಗೊಂಡು ಅದಾದಮೇಲೆ ನಮಗೆ ಮಾಹಿತಿ ಬಂದು ದೆನ್ ದ ಪ್ರೊಸೆಸ್ ಸ್ಟಾರ್ಟ್. ಸೊ ಯೂಶಲಿ ದಿಸ್ ಆಲ್ ಹ್ಯಾಪನ್ಸ್ ಬೈ ನೈಟ್ ಆರ್ ಅರ್ಲಿ ಮಾರ್ನಿಂಗ್. ಸೊ ವಿ ಹ್ಯಾವ್ 4 hours ಟೈಮ್. ಸೊ ಇದು ಒಂಥರ ಕೇಳ್ತಾ ಇದ್ರೇನೆ ರೋಮಾಂಚನ ಆಗುತ್ತೆ, ಯಾವ ರೀತಿಯಾಗಿ ಸಾಧ್ಯ ಆಗುತ್ತೆ. ಇಟ್ಸ್ ಆಲ್ ಹೌದು ಮೆಡಿಕಲಿ ಮಿರಾಕಲ್ ಅಂತ ಹೇಳ್ಬೋದು, ಅಥವಾ ಒಂದು ಚಾಲೆಂಜಿಂಗ್ ಟಾಸ್ಕ್ಗಳು ಅಂತ ಹೇಳ್ಬೋದು. ಡಾಕ್ಟರ್, ನೀವು ಅಂದ್ರೆ ಈವರೆಗೂ ಮಾಡಿರೋದ್ರಲ್ಲಿ ಒಂದು ಚಾಲೆಂಜಿಂಗ್ ಒಂದು ಉದಾಹರಣೆ ಅಂತ ಕೊಡೋದಾದ್ರೆ? ಸುಮಾರಷ್ಟು ಚಾಲೆಂಜಸ್ ಇದೆ. ಆಲ್ಮೋಸ್ಟ್ ಎವ್ರಿ ಕೇಸ್ ಇಸ್ ಅ ಚಾಲೆಂಜ್, ಎವ್ರಿ ಕೇಸ್ ಇಸ್ ಯುನೀಕ್. ಬಟ್ ನಾವು 4 hours. ಬಟ್ ನಮ್ಮ ವೆರಿ ಫಸ್ಟ್ ಪೇಷಂಟು, ಅವರು ಹಿ ಹ್ಯಾಡ್ ಅ ಕಾರ್ಡಿಯಾಕ್ ಅರೆಸ್ಟ್ ಇನ್ ಅವರ್ ಇಂದಿರಾನಗರ್ ಯೂನಿಟ್. ಕಾರ್ಡಿಯಾಕ್ ಅರೆಸ್ಟ್ ಆಗಿ ಫ್ರಮ್ ದೇರ್ ಹಿ ವಾಸ್ ಟ್ರಾನ್ಸ್ಪೋರ್ಟೆಡ್ ಆನ್ ಲೈಫ್ ಸಪೋರ್ಟ್ ಸಿಸ್ಟಮ್ ಟು ಮೇನ್ ನಾರಾಯಣದಲ್ಲಿ. ಅದು ಬಂದು CCU ಅಲ್ಲಿ ವಿ ಪುಟ್ ದ ಪೇಷಂಟ್ ಆನ್ ಲೈಫ್ ಸಪೋರ್ಟ್ ಸಿಸ್ಟಮ್. ವಿದಿನ್ 4 hours ಡೋನರ್ ಹಾರ್ಟ್ ವಾಸ್ ಅವೈಲಬಲ್ ಇನ್ ಅವರ್ ಓನ್ ಯೂನಿಟ್. ಸೊ ಆ್ಯಸ್ ಪರ್ ದಿ ಜೀವಸಾರ್ಥಕತೆ ಅಲೊಕೇಶನ್ ನೋಡಿದರೆ ಲಕಿಲಿ ನಮ್ಮದೇ ಟರ್ನ್ ಇತ್ತು, ಪ್ಲಸ್ ದಿಸ್ ಮ್ಯಾನ್ ವಾಸ್ ಅರ್ಜೆಂಟ್ ಲಿಸ್ಟೆಡ್. ಸೊ ಹಿ ಹ್ಯಾಡ್ ಕಾರ್ಡಿಯಾಕ್ ಅರೆಸ್ಟ್, ಹಿ ವೋಕ್ ಅಪ್ ವಿತ್ ನ್ಯೂ ಹಾರ್ಟ್. ಸೊ ದಟ್ ಈಸ್ ಅ ರಿಯಲ್ ಮಿರಕಲ್. ಆ ಥರ ಸುಮಾರಷ್ಟು ಕೇಸಸ್ ಇದೆ. ವಿ ಹ್ಯಾಡ್ ಸೋ ಮೆನಿ ಪೇಷಂಟ್ಸ್. ಇನ್ಫ್ಯಾಕ್ಟ್ ನಮ್ಮ ಪೇಷಂಟ್ ಶ್ರೀರಾಮ್ ಸತೀಶ್ ಅಂತ, he came with very advanced heart failure. He has won the gold medal in transplant Olympics this year. So that is the effort and that is the capability that is possible by this transplant program. We have done almost more than 100 cases of cardiac transplant. Every story is a miracle. ಡಾಕ್ಟರ್, ಎಲ್ಲರದು ಒಂದು ಪ್ರಶ್ನೆ ಏನು ಅಂತಂದ್ರೆ, ಹೌದು ನಾವು ಇಷ್ಟೆಲ್ಲ ಕಷ್ಟಪಡ್ತೀರಿ, ನೀವು ಇಷ್ಟೆಲ್ಲ ಕಷ್ಟಪಡ್ತೀರಿ, ಒಂಥರ ವೈದ್ಯ ಲೋಕಕ್ಕೆ ಸವಾಲು ಅಂತ ಹೇಳ್ಬೋದು ಈ ಒಂದು ಪ್ರೊಸೀಜರ್ ಮಾಡೋದು, ಒಬ್ಬರಿಂದ ತಗೊಂಡು ಆರ್ಗನ್, ಅದು ಕೂಡ ನೀವು ಹೇಳೋ ಪ್ರಕಾರ ಎಲ್ಲ ಎಸ್ಕಾಟ್, ಪೊಲೀಸ್ ಎಸ್ಕಾಟ್, ಮತ್ತೊಂದು ಈ ಚಾಲೆಂಜಿಂಗ್ ಸಂಗತಿ ಆದ ಮೇಲೆ ಸರ್ವೈವಲ್ ಅದು ಒಂದು ಬಿಗ್ ಕ್ವೆಶನ್ ಅಂತ ಹೇಳ್ಬೋದು. ಸೊ ನೀವು ಆಲ್ರೆಡಿ ಎಲ್ಲ ಚೆಕ್ ಮಾಡಿರ್ತೀರಿ, ಹೌದಾ ಅಲ್ಲ ಆಗತ್ತಾ ಇಲ್ವಾ, ಬ್ರೈನ್ ಫಂಕ್ಷನಿಂಗ್ ಅದೆಲ್ಲವೂ ಕೂಡ ಟೆಸ್ಟ್ ಮಾಡಿರ್ತೀರಿ. ಸೊ ಅದೆಲ್ಲ ಓಕೆ, ಓನ್ಲಿ ಹಾರ್ಟ್ ಫೇಲ್ಯೂರ್ ಅಷ್ಟೇ, ಸೊ ಅದನ್ನ ಕಸಿ ಮಾಡಿದ್ರೆ ಉಳಿತಾರೆ ಅನ್ನೋದು ಇರುತ್ತೆ. ಬಟ್ ಆದ್ರೂ ಅಲ್ಲೂ ಚಾಲೆಂಜಸ್ ಇರುತ್ತೆ. ಯಾವ ರೀತಿಯಾಗಿರುತ್ತೆ, ಬದುಕುಳಿಯುವಂತಹ ಚಾನ್ಸಸ್ ಎಷ್ಟಿರುತ್ತೆ? ಯೂಶಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇನ್ ಇಂಟರ್ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಅಬೌಟ್ 20-25 years ಬದುಕ್ಬೋದು ಆಫ್ಟರ್ ಅ ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಪೇಷಂಟ್ ವೇರಿಯಬಲ್ಸ್ ಇರುತ್ತೆ. ಮೆನಿ ಟೈಮ್ಸ್ ಆ ಪೇಷಂಟು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ದೇ ಮೇ ಡೆವಲಪ್ ಅದರ್ ಪ್ರಾಬ್ಲಮ್ಸ್, ಡಯಾಬಿಟೀಸು, ಹೈಪರ್ ಟೆನ್ಷನ್ ಆ್ಯಂಡ್ ಅದರ್ ಪ್ರಾಬ್ಲಮ್ಸ್. ಸೊ ಅಂಥವ್ರಿಗೆ ಮೇ ಬಿ ಲೈಫ್ ಸ್ಪ್ಯಾನ್ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಆನ್ ಆ್ಯನ್ ಆ್ಯಾವ್ರೇಜ್ 20-25 years ಬದುಕ್ಬೋದು. ನಮಗೇನಂದರೆ ಆ 20-25 years ಅಷ್ಟು ಬದುಕಿದ್ರೆ ದೆರ್ ವಿಲ್ ಬಿ ಸೋ ಮಚ್ ಆಫ್ ಅಡ್ವಾನ್ಸ್ಮೆಂಟ್ ಇನ್ ಸೈನ್ಸ್. ಇಟ್ ಮೇ ಬಿ ಪಾಸಿಬಲ್ ನಮ್ಮದೇ ಹಾರ್ಟ್ನ ಕ್ಲೋನ್ ಮಾಡಿ ವಿ ಕ್ಯಾನ್ ಹ್ಯಾವ್ ಅನದರ್ ರಿಪ್ಲೇಸ್ಮೆಂಟ್ ರೆಡಿ ಬೈ ದಟ್ ಟೈಮ್. ದ ಹೋಲ್ ಐಡಿಯಾ ಇಸ್ 20-25 years ಇಸ್ ಗುಡ್ ಲೆವೆಲ್ ಆಫ್ ಇಂಡಿಪೆಂಡೆನ್ಸ್ ಫಾರ್ ದ ಪೇಷಂಟ್. ಈ ಆಪರೇಷನ್ ಅಂದ್ರೆ ಈಗ ಟ್ರಾನ್ಸ್ಪ್ಲಾಂಟೇಷನ್ ಆಗೋ ಟೈಮಲ್ಲಿ, ಸರ್ಜರಿ ಟೈಮಲ್ಲಿ ಏನಾದರೂ ಆಗೋ ಚಾನ್ಸಸ್ ಇರುತ್ತಾ, ಅಥವಾ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗುತ್ತಾ ಎಲ್ಲವೂ ಕೂಡ? ಆಲ್ಮೋಸ್ಟ್ ಇದೆಲ್ಲ ನಾವು ಆಲ್ ದ ಟೆಸ್ಟ್ ಮಾಡಿ ಮ್ಯಾಚ್ ಆಗಿಬಿಟ್ಟು ಎಲ್ಲ ನಾವು ಪ್ಯಾರಾಮೀಟರ್ಸ್ ಮ್ಯಾಚ್ ಮಾಡಿನೇ ಮಾಡೋದು. ಸೊ ಮಾರ್ಜಿನ್ ಫಾರ್ ಎರರ್ ಇಸ್ ವೆರಿ ವೆರಿ ಸ್ಮಾಲ್. Even then, as per protocol, some support medicines for blood pressure and backup pacemaker ನಾವು ಹಾಕ್ತೇವೆ. Because heart from a complete stopped condition ಮತ್ತೆ ರೀಸ್ಟಾರ್ಟ್ ಮಾಡಿ it starts in a new body. So ಅದಕ್ಕೆ ಆಸ್ ಅ ಬ್ಯಾಕಪ್ ದೀಸ್ ಥಿಂಗ್ಸ್ ಆರ್ ಗಿವನ್. ಬಟ್ ಯೂಶಲಿ 3 ದಿವಸ 4 ದಿವಸ ಅಲ್ಲಿ ಕಂಪ್ಲೀಟ್ ಸ್ಟೆಬಿಲಿಟಿ ಆಗಿ ವಿ ಕ್ಯಾನ್ ಟೇಕ್ ಆಫ್ ಆಲ್ ದ ಸಪೋರ್ಟ್ಸ್ ಆ್ಯಂಡ್ ಪೇಷಂಟ್ ಕ್ಯಾನ್ ಸ್ಟಾರ್ಟ್ ವಾಕಿಂಗ್ ಇನ್ 3-4 days. ಸೊ ಈ ಸರ್ವೈವಲ್ ಆಗ್ತಾರೆ, ಬದುಕುಳಿತಾರೆ, ನೀವು ಹೇಳಿದ್ರಿ 20-25 years 20-25 years ಚಾನ್ಸಸ್ ಇರುತ್ತೆ
ನಾರ್ಮಲ್ ಆಗಿತ್ತು ಅಂತಂದ್ರೆ, ಸೊ ಎಲ್ಲರ ಪ್ರಶ್ನೆ ನಾರ್ಮಲ್ ಡೇ ಟು ಡೇ ಲೈಫಿಗೆ ನಾವು ಹೋಗ್ಬೋದಾ? ನೀವು ಆಲ್ರೆಡಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ರಿ ಒಲಿಂಪಿಕ್ಸ್ದು, ಬಟ್ ಎಲ್ರಿಗೂ ಒಂದು ಇದಿರುತ್ತೆ, ಸೊ ಇದೆಲ್ಲ ಆದ್ಮೇಲೆ ನಾನು ಮತ್ತೆ ಡೇ ಟು ಡೇ ಲೈಫಲ್ಲಿ ಹೋಗ್ಬೋದಾ, ನನ್ನ ಕೆಲಸ ಮುಂದುವರಿಸ್ಬೋದಾ, ಆಯ್ತಾ ಕರಿಯರ್ ಮುಂದುವರಿಸ್ಬೋದಾ, ಅಥವಾ ಎಲ್ಲರ ಜೊತೆಗೆ ನಾನು ಆರೋಗ್ಯವಾಗಿರೋದಕ್ಕೆ ಸಾಧ್ಯನಾ, ಓಡ್ಬೋದಾ, ನಡಿಬೋದಾ, ಈ ಥರ. ಸೊ ಆ ನಾರ್ಮಲ್ ಲೈಫ್ ಬಗ್ಗೆ ಏನು ಹೇಳಿ? ಏನೇನು ಅದುವರೆಗೆ ಮಾಡೋಕ್ಕಾಗಲಿಲ್ವೋ ಅದೆಲ್ಲ ಮಾಡೋಕ್ಕಾಗುತ್ತೆ. ಪೇಷಂಟ್ ಕ್ಯಾನ್ ವಾಕ್, ಪೇಷಂಟ್ ಕ್ಯಾನ್ ರನ್, ಹಿ ಕ್ಯಾನ್ ರೆಸ್ಯೂಮ್ ಹಿಸ್ ಡೇ ಟು ಡೇ ವರ್ಕ್, ಹಿ ಕ್ಯಾನ್ ಬಿ ಪ್ರೊಡಕ್ಟಿವ್. Above all, they say the best thing is you can live with dignity. ಯಾರ ಸಪೋರ್ಟು ಬೇಕಾಗಿಲ್ಲ. On their own they can live, they can fulfill their day-to-day requirements, they can earn their own money and they can live life with their head held high. Dignity, that's important. ಏನಿದ್ರೂ ಲೈಫಲ್ಲಿ ಮರ್ಯಾದೆ ಇರುತ್ತೆ, that they are independent. The most important thing of transplant is that ability to live life on your terms possible. ಈಗಿರುವಂತಹ ಚಾಲೆಂಜಸ್ ಹೇಗಿದೆ ಡಾಕ್ಟರ್? ಯಾಕಂತಂದ್ರೆ ಡೋನರ್ಸ್ ಸಿಗ್ತಾ ಇದ್ದಾರಾ, ಅವೇರ್ನೆಸ್ ಮೂಡ್ತಾ ಇದೆಯಾ? ತುಂಬಾ ಜನರಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಅವಶ್ಯಕತೆ ಇದೆ. ಈ ತರದ ಆಕ್ಸಿಡೆಂಟ್ಗಳು ಪ್ರತಿದಿನ ಸಾಕಷ್ಟು ಆಗ್ತಾನೆ ಇರುತ್ತೆ. ಬ್ರೈನ್ ಡೆಡ್ ಆಗುತ್ತೆ ಫಸ್ಟ್, ಅದಾದ್ಮೇಲೆ ಬೇರೆ ಬೇರೆ ಆರ್ಗನ್ಸ್ ವರ್ಕಿಂಗ್ ಅಲ್ಲಿ ಇರುತ್ತೆ. ಬಟ್ ಒಂದಷ್ಟು ಮೂಢನಂಬಿಕೆಯಿಂದ ಪೇಷಂಟ್ ಕಡೆಯವರು, ಯಾಕಂದ್ರೆ ಆ ನೋವಿನಲ್ಲಿ ಇರ್ತಾರೆ ಮೊದಲೇನೆ, ಆ ಟೈಮಲ್ಲಿ ಹೋಗಿ ನೀವು ಡೊನೇಟ್ ಮಾಡ್ತೀರಾ ಅಂತ ಕೇಳೋಕ್ಕೂ ಆಗಲ್ಲ. ಬಟ್ ಇನ್ ಪ್ರಾಕ್ಟಿಕಲಿ ನೋಡಿದ್ರೆ ಇನ್ನೊಂದು ಯಾವುದೋ ಜೀವ ಉಳಿಯುತ್ತೆ, ಒಂದ್ ಯಾಕೆ 2-3 ಜೀವನ ಬೇರೆ ಬೇರೆ ರೀತಿಯಾಗಿ ಉಳಿಸಬಹುದು ಅಂತ ಹೇಳ್ತಾರೆ. ಸೊ ಈ ಅವೇರ್ನೆಸ್ ಬರಬೇಕಾಗಿದೆ, ಅವಶ್ಯಕತೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲೂ ನಾವು ಈ ಕಾರ್ಯಕ್ರಮವನ್ನು ಜನರ ಮುಂದೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸಾಕಷ್ಟು ಅವೇರ್ನೆಸ್ ಈಗ ಇಂಪ್ರೂವ್ ಆಗಿದೆ. ಇನಿಷಿಯಲಿ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ. ಬಟ್ if you see now the amount of awareness, so many public lectures are there, government has made so many initiatives, and overall the campaigns, so the publicity, the role of media, the press, and ನಮ್ಮ ಟ್ರಾನ್ಸ್ಪ್ಲಾಂಟ್ ಸರ್ವೈವರ್ಸ್, ದೇ ಆರ್ ಅವರ್ ಬ್ರ್ಯಾಂಡ್ ಅಂಬಾಸಿಡರ್ಸ್. ಅವರು ಎಲ್ಲ ಕಡೆ ಹೋಗಿ, ಮೈ ಪೇಷಂಟ್ ಶ್ರೀರಾಮ್ ಸತೀಶ್ ಆಫ್ಟರ್ ವಿನ್ನಿಂಗ್ ಗೋಲ್ಡ್ ಮೆಡಲ್, he has publicized so much the awareness for heart transplant. So ಅದೆಲ್ಲ ನೋಡಿದರೆ the awareness has greatly increased, the number of donors has significantly improved. Agreed, ಅದು time of grief to donate an organ, but one thing is ನಮ್ಮ ಲೈಫಲ್ಲಿ we can ourselves give it that we want to donate our organs when we die. That consent form is available with Jeeva Sarthakate. Innondu, once we have passed on, the family can consent on our behalf. So all these things now, ಈಗ ಫ್ಯಾಮಿಲೀಸ್ ಅಲ್ಲಿ ನೋಡಿದರೆ ಇದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಓಕೆ, ಸಪೋಸಿಂಗ್ ಅ ಪರ್ಸನ್ ಪಾಸಸ್ ಆನ್, ಈಸ್ ದ ಫ್ಯಾಮಿಲಿ ವಿಲ್ಲಿಂಗ್ ಟು ಡೊನೇಟ್ ಆರ್ಗನ್ಸ್? ಸೊ ಇದು ಒಂದು ಮಹಾದಾನ. ಅದು ಸಪೋಸಿಂಗ್ ನಾವು ನಮ್ಮ ವಿಶಸ್ನ ಕ್ಲಿಯರ್ ಮೊದಲೇ ಮಾಡಿದರೆ, ಸಪೋಸಿಂಗ್ ವಿ ಗಿವ್ ಅವರ್ ಕನ್ಸೆಂಟ್, it makes so many other people survive. Once we die, we don't need these organs anymore. But so many lives can be saved with these organs. So that is a very, very big gift that you can give back. ಡಾಕ್ಟರ್, ಈಗ ಡೋನರ್ಸ್ ಅಂತ ಬಂದಾಗ ಒಂದು ನಾವು ಆಕ್ಸಿಡೆಂಟ್ ಕೇಸಸ್ ತಗೊಂಡ್ವಿ, ಅದರ ಹೊರತಾಗಿ ಮತ್ತೆ ಯಾರೆಲ್ಲ ಡೊನೇಟ್ ಮಾಡೋದಕ್ಕೆ ಚಾನ್ಸಸ್, ಅರ್ಹತೆ ಇರುತ್ತೆ, ಯಾವ ಡೆತ್ಸ್ ಅಂತ ಹೇಳ್ಬೋದು ಅದರ ಬಗ್ಗೆ? So ಕೆಲವೊಂದು the thing is bleeding in the brain. So when there is infarct, or there is a hemorrhage, or there can be lung issues, or there can be other accidental deaths, there can be suicides. So in all of these, once the police ಅವರು investigation ಮಾಡಿ ಕ್ಲಿಯರ್ ಮಾಡಿದ್ಮೇಲೆ organs can be donated. ಸೊ ಯಾರು ಬೇಕಾದರೂ ಯಾವ ವಯಸ್ಸಿನಲ್ಲಿ ಬೇಕಾದರೂ ಇದನ್ನ ಅಂದ್ರೆ ಡೊನೇಟ್ ಮಾಡಬಹುದಾ? ಕರೆಕ್ಟ್, ಬಿಕಾಸ್ ಈಗ ಇಟ್ ಡಿಪೆಂಡ್ಸ್ ಆನ್, ಸಪೋಸಿಂಗ್ ವಿ ವಾಂಟ್ ಟು ಟೇಕ್ ಹಾರ್ಟ್, ಅದು ವಿ ಹ್ಯಾವ್ ಅ ಕಟ್ ಆಫ್ 40-45 years, ಪ್ಲಸ್ ಮಾರ್ಜಿನಲ್ ಡೋನರ್ಸ್ಗೆ ವಿ ಡೂ ದಿ more extensive testing, angiogram, right heart study ಮಾಡಿ, then we will accept. But there are also other organs of the body, donor age ಆದ್ರೂ, like cornea can be at any age. So those kind of things. So other organs, somebody will always benefit. So you can donate the skin of the bones can be used, cartilages can be used. So multiple things one person can donate at the time of death. So depending on the age, depending on the requirement, the team will assess ಯಾವುದು ಸೂಟಬಲ್ ಇದೆ ಅಂತ ಅದನ್ನು ತಗೊಳ್ತಾರೆ. ಸೊ ಹೃದಯ ಮೊದಲು ಫಂಕ್ಷನ್ ಆಗೋದೇ ಅಂದರೆ ತಾಯಿ ಒಳಗಡೆ ಇದ್ದ ಸಂದರ್ಭದಲ್ಲಿ, ಗರ್ಭದಲ್ಲಿ ಇದ್ದಾಗ ಶುರು ಆಗೋದೇ ಹೃದಯ ಬಡಿತ. ಆದರೆ ಆ ಹೃದಯ ಬಡಿತ ನಿಂತರೂ ಕೂಡ ಮತ್ತೆ ಹೃದಯ ಬಡಿತ ಶುರು ಮಾಡ್ಬೋದು, ಅದು ಕಸಿ ಮಾಡೋ ಮೂಲಕ ಅಂತೇಳಿ ಈ ಸಕ್ಸಸ್ಫುಲ್ ಸ್ಟೋರೀಸ್ ಹೇಳಿದ್ರಿ. ಈ ಸಂದರ್ಭದಲ್ಲಿ ಏನಾದರೂ ಚಾಲೆಂಜಸ್ ಏನಾದರೂ ಇರುತ್ತೆ ಡಾಕ್ಟರ್, ಅವರಿಗೆ ಎದುರಾಗುವಂತಹ ಸವಾಲುಗಳು, ಅಥವಾ ಒಂದಷ್ಟು ಮೇಂಟೆನೆನ್ಸ್, ಅಥವಾ ಏನೆಲ್ಲ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತಾ, ಅದ್ರ ಬಗ್ಗೆ ಹೇಳೋದು? ಎಸ್. ಸೊ now when first of all, the initial cost of a heart transplant, ಅದು ಅಫ್ಕೋರ್ಸ್ ಗೌರ್ಮೆಂಟು ಸುಮಾರಷ್ಟು ಸಬ್ಸಿಡೈಸ್ ಮಾಡಿದೆ, ಮೆಡಿಸಿನ್ ಸಬ್ಸಿಡೈಸ್ ಮಾಡಿದ್ದಾರೆ, ಆ್ಯಂಡ್ ಆಲ್ಸೋ ದ ಪ್ರೋಸೆಸ್ ಸುಮಾರಷ್ಟು ಸಿಂಪ್ಲಿಫೈ ಆಗಿದೆ.
ಇನ್ನೊಂದು ಏನಂದರೆ ಮಂತ್ಲಿ ಮೆಡಿಸಿನ್ಸ್ ಆರ್ ರಿಕ್ವೈರ್ಡ್. ಈ ಇಮ್ಯುನೋಸಪ್ರೆಷನ್ ಮೆಡಿಸಿನ್ಸ್ ಅಂತ ಅದು ಕಂಟಿನ್ಯೂ ಮಾಡಬೇಕು. ಮೆನಿ ಟೈಮ್ಸ್ ಇಟ್ಸ್ ಅಬೌಟ್ ಬಿಟ್ವೀನ್ 10,000 to 15,000 rupees ಎವ್ರಿ ಮಂತ್. ಆ್ಯಂಡ್ ಈ ಪೇಷಂಟ್ಸು ವಿತ್ ಹಾರ್ಟ್ ಫೇಲಿಯರ್ ದೇ ವುಡ್ ಹ್ಯಾವ್ ಸ್ಟಾಪ್ಡ್ ವರ್ಕಿಂಗ್. ಈಗ ಮತ್ತೆ ಅಂತ ಅಫೋರ್ಡ್ ಮಾಡೋದು, ಸೊ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ. ಅಫ್ಕೋರ್ಸ್ ಈ ಒನ್ಸ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ all my patients have started working, they are earning well, they are doing well, they can support themselves. But ಆ ಪೀರಿಯಡಲ್ಲಿ ಕ್ರಿಟಿಕಲ್ ಫೈನಾನ್ಷಿಯಲ್ ಸಪೋರ್ಟ್ ಬೇಕೇ ಬೇಕು, ಎಮೋಷ್ನಲ್ ಸಪೋರ್ಟ್ ಬೇಕೇ ಬೇಕು. ಬಿಕಾಸ್ ಫ್ರಮ್ ರಿಕವರಿ ಟೈಮ್, ಫ್ರಮ್ ಬೀಯಿಂಗ್ ಬೆಡ್ ರಿಡನ್ ಫಾರ್ ಮೆನಿ ಮಂತ್ಸ್, ಅದಾದಮೇಲೆ ಮತ್ತೆ ಟು ಗೆಟ್ ಬ್ಯಾಕ್ ಟು ಲೈಫ್ ಆ್ಯಂಡ್ ಗೆಟ್ ಇನ್ ಟು ಸೊಸೈಟಿ. ಪ್ಲಸ್ ಇಮ್ಯುನೋಸಪ್ರೆಷನ್ ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ. ಸೊ ಕಾಮನ್ ಕೋಲ್ಡು, ಕಾಮನ್ ಇನ್ಫೆಕ್ಷನ್ಸು, something like COVID, something like viral infections, they are exposed to society. ಈಗ ಕಂಟಿನ್ಯೂಸ್ಲಿ ಒಂದು you cannot sit in one room. You when they ಅವರು ಮತ್ತೆ ಕೆಲಸ ಶುರು ಮಾಡಿದಾಗ you will be going to work with the colleagues. Somebody may have cough, somebody may have cold, so they are exposed to all of these. So that again becomes a challenge. Apart from that, getting back to quality work, every organization wants their employee to be the best. So with their medical problems, they have to match that also. Of course, adadmele certain other things like long immunosuppression medicines has got certain long term side effects. Some of them may become diabetic, some of them may develop cancers over many years. So adike monitor ಮಾಡ್ತಾ ಇರಬೇಕು. Plus most important is rejection of the transplanted organ. ಏನಿದ್ರೂ ಅದು ಇನ್ನೊಬ್ಬರ ಆರ್ಗನ್. ಸೊ ಅದಕ್ಕೆ ನಾವು ಮಾನಿಟರ್ ಮಾಡ್ತಾ ಇರ್ತೇವೆ. 3 ತಿಂಗಳಿಗೆ ಒಂದ್ಸಲ, 6 ತಿಂಗಳಿಗೆ ಒಂದ್ಸಲ ಬಯಾಪ್ಸಿ ಮಾಡ್ತೇವೆ. ಈಗ ನಾವು ದರ್ ಇಸ್ ಅ ನ್ಯೂ ಬ್ಲಡ್ ಟೆಸ್ಟ್ ಕಾಲ್ಡ್ ಎಸ್ ಡೋನರ್ ಡಿರೈವ್ಡ್ ಸೆಲ್ ಫ್ರೀ DNA. ಅದರಲ್ಲಿ ಆ ಬ್ಲಡ್ ಸ್ಯಾಂಪಲ್ ಡ್ರಾ ಮಾಡಿ ಈ ಹಾರ್ಟ್ ಹೇಗೆ, ಹೆಲ್ತ್ ಹೇಗಿದೆ, ಏನಾರು ರಿಜೆಕ್ಷನ್ ಚಾನ್ಸಸ್ ಇದೆಯಾ. ರಿಜೆಕ್ಷನ್ ಅಂದರೆ ನಮ್ಮ ಬಾಡಿ, ನಮ್ಮ ದೇಹ ಆ ಆರ್ಗನ್ನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಮೆಡಿಸಿನ್ಸ್ನ ಮತ್ತೆ ರಿವೈಸ್ ಮಾಡಿ ಡೋಸ್ ಮಾಡಿಫೈ ಮಾಡಿ ಇನ್ನೂ ಹೈಯರ್ ಡೋಸೇಜ್ ಕೊಡ್ತೇವೆ. ಸೊ ಇದು ಪೀರಿಯಾಡಿಕ್ ಆಗಿ ಮಾನಿಟರ್ ಮಾಡಬೇಕು. ಒಂದು ಅಟ್ ದ ಎಂಡ್ ಆಫ್ 1 year ಈ ಟೆಸ್ಟ್ ಅಷ್ಟೊಂದು ಏನು ಬೇಕಾಗಿಲ್ಲ. 5 ವರ್ಷ ಮುಗೀತು ಅಂದರೆ ಅದೇ ದೊಡ್ಡ ದಟ್ ಈಸ್ ಲೆವೆಲ್ 1. ಮತ್ತು ಅಪ್ ಟು 5 years ವಿ ಡೂ ಇಂಟರ್ಮಿಟೆಂಟ್ ಟೆಸ್ಟಿಂಗ್. 5 ವರ್ಷ ಮುಗ್ದೋಯ್ತು ಅಂದರೆ ಫರ್ದರ್ ಬಯೋಪ್ಸೀಸ್ ಆರ್ ನಾಟ್ ರಿಕ್ವೈರ್ಡ್. ಮೇ ಬಿ 6 months 1 yearಗೆ ಒಂದ್ಸಲ ಟೆಸ್ಟಿಂಗ್ ಮಾಡಿದ್ರೆ ಅದೇ ಸಾಕು. ಓಕೆ ಡಾಕ್ಟರ್, ನಿಜಕ್ಕೂ ನನಗೆ ಕೇಳೋದಕ್ಕೆ ಎಷ್ಟು ಕುತೂಹಲ ಅನಿಸ್ತು. ಅದರ ಜೊತೆಗೆ ಒಂದಷ್ಟು ಚಾಲೆಂಜಿಂಗ್ ಸಂಗತಿಗಳನ್ನು ನೀವು ಹೇಗೆ ಫೇಸ್ ಮಾಡ್ತೀರಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ ನಮ್ಮ ಕಾರ್ಯಕ್ರಮದ ಮೂಲಕ. ಅಂತಿಮವಾಗಿ ಏನು ಹೇಳ್ತೀರಿ ಡೋನರ್ಸ್ಗಾಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಹಾರ್ಟ್ ಫೇಲ್ಯೂರಿಂದ ಜೀವನನೇ ಮುಗಿದೋಯ್ತು ಅಂತ ಅಂದ್ಕೊಂಡಿರ್ತಾರೆ, ಸೊ ಅಂಥವ್ರಿಗೂ ಕೂಡ ಜೀವ ಬರೆಸಿ ನಾರ್ಮಲ್ ಡೇ ಟು ಡೇ ಲೈಫಿಗೆ ತರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಆ ಮೂಲಕ ಏನು ಹೇಳ್ತೀರಿ? ಹೌದು, ಈಗ ಹಾರ್ಟ್ ಫೇಲಿಯರ್ ಅಂದರೆ ಸುಮಾರಷ್ಟು ಪೇಷಂಟ್ ಅಂದ್ಕೊಳ್ತಾರೆ ಇದು ಲೈಫ್ ಮುಗಿದೋಯ್ತು, ಇನ್ನೂ ಬದುಕೋ ಚಾನ್ಸಸ್ ತುಂಬ ಕಡಿಮೆ ಅಂತ. ಬಟ್ starting from medicines to modified pacemakers to assist devices, ventricular artificial battery pump. ಈ ಪಂಪಲ್ಲಿ you have to charge it every 11 hours. It gives 10 liters cardiac output. 10 liters cardiac output means like an Olympic champion. ಅಷ್ಟು ಹಾರ್ಟ್ ಸಪೋರ್ಟ್ ಆ್ಯಂಡ್ ಮಿನಿಯೇಚರ್ ಡಿವೈಸಸ್. ಅದು ಹಾರ್ಟ್ ಒಳಗಡೆ ಆ ಪಂಪ್ ಹಾಕಿ ಇಟ್ ವಿಲ್ ಪಂಪ್ ಬ್ಲಡ್ ಟು ಗಿವ್ ಗುಡ್ ಕಾರ್ಡಿಯಾಕ್ ಔಟ್ಪುಟ್. ಸೊ ಅಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸು ಇದೆ. ಹಾರ್ಟ್ ಟ್ರಾನ್ಸ್ಪ್ಲಾಂಟಲ್ಲೂ ಲಾಟ್ಸ್ ಆಫ್ ಅಡ್ವಾನ್ಸಸ್ ಆರ್ ದೇರ್. ಸೊ many options are there. ಇದೆಲ್ಲ we can utilize it to the maximum and above all live quality life and live a dignified life. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ. ಥ್ಯಾಂಕ್ ಯು ಶಿಲ್ಪಾ ಅವರೇ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.